ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕಾವ್ಯ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಜಸ್ಟ್ ಇವಾಗ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಅದು 2030 ಡೈಮೆನ್ಷನ್ ಇದೆ. ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ ಮೈಸೂರಲ್ಲಿ ಇದೆ. ಕಾರ್ನರ್ ಸೈಟ್, ಕೆಳಗಡೆ 2 BHK ಹೌಸ್, ಮೇಲ್ಗಡೆ ಡ್ಯುಪ್ಲೆಕ್ಸ್ ಮಾಡ್ಕೊಂಡಿದ್ದೀವಿ. ಅದು 4 BHK ಇದೆ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋದು. ಕೆಳಗಡೆ ರೆಂಟೆಡ್ ಹೌಸ್, ಸ್ವಲ್ಪನೇ ಕೆಲಸ ಬಾಕಿ ಇದೆ. ಇದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ತೋರಿಸ್ತೀವಿ. ಈಗ ಡ್ಯೂಪ್ಲೆಕ್ಸ್ ಮನೆಗೆ ಹೋಗೋಣ. ಸ್ಟೇರ್ಸ್ಗೆ ಲಪೋತ್ರ ಹಾಕ್ಸಿದ್ದೀವಿ. ಇದು ಗ್ರಿಲ್ಸ್ ಹಾಕ್ಸಿದ್ದೀವಿ. ಆ್ಯಂಡ್ ಹಿಯರ್ ಸಿಲಿಂಡರ್ಗೆ ಸ್ಪೇಸ್ ಮಾಡಿದ್ದೀವಿ. 2 ಸಿಲಿಂಡರ್ ಇಡಬಹುದು. ಸೊ ಇಲ್ಲಿಂದ ಕಿಚನ್ಗೆ ಕನೆಕ್ಷನ್ ಇದೆ. ಸೊ ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಡ್ಯುಪ್ಲೆಕ್ಸ್ ಹೌಸ್ದು. ಇಲ್ಲಿ ಟ್ರಾನ್ಸ್ಪರೆಂಟ್ ಅಫೆನ್ ಗ್ಲಾಸ್ ಹಾಕಿದ್ದೀವಿ ಆ್ಯಂಡ್ ಟೈಲ್ಸ್. ಸೊ ಇದು ಮೇನ್ ಡೋರ್ ಕಂಪ್ಲೀಟ್ ಟೀಕಿಂದ ಮಾಡಿಸಿದ್ದೀವಿ. ಸ್ವಲ್ಪ ಕಾರ್ವಿಂಗ್ ಕೊಟ್ಟು ಗುಬ್ಬಿ ಹಾಕ್ಸಿದ್ದೀವಿ. ಸಿಂಪಲ್ ಡಿಸೈನ್, ನಮ್ಗೆ ಇದೇ ಥರ ಇಷ್ಟ ಆಯಿತು. ಒಳಗೆ ಹೋಗೋಣ. ಸೊ ಎಂಟರ್ ಹಾಕ್ತಿದ್ದಂಗೆ ರೈಟ್ ಸೈಡ್ ಕಿಚನ್ ಇದೆ. ಸೊ ಕಂಪ್ಲೀಟ್ಲಿ ಮಾಡ್ಯುಲರ್ ಕಿಚನ್, ಅಕ್ರಾಲಿಕ್ ಫಿನಿಶ್ ಇದೆ. ಎಲ್ಲ ಡ್ರಾಯರ್ಸ್ ಆಗಲಿ ಕಬರ್ಡ್ಸ್ ಎಲ್ಲಾನು ಸಾಫ್ಟ್ ಕ್ಲೋಜರ್. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಕೆಳಗಡೆ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದಾರೆ. ತುಂಬ ಎಲಿಗೆಂಟಾಗಿ ಕಾಣುತ್ತೆ ಅದು. ಇಲ್ಲಿ ಗ್ಲಾಸ್ ಫಿನಿಶ್ ಶಟರ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಯೂನಿಕ್ ಆಗಿರಲಿ ಅಂತ. ಆ್ಯಂಡ್ ಇಲ್ಲಿ ಚಿಮ್ನಿ ಇದೆ. ಸೊ ಸ್ಟೋವ್ಗೆ ಕರೆಕ್ಟಾಗಿ ಚಿಮ್ನಿ ಇಟ್ಕೊಂಡಿದ್ವಿ. ಇಲ್ಲಿ ನಮಗೆ ಗ್ಯಾಸ್ದು ಪೈಪ್ ಬಂದಿದೆ. ಆ್ಯಂಡ್ ಇಲ್ಲಿ ಅಕ್ವಾಗಾರ್ಡ್ಗೋಸ್ಕರ ಸ್ಪೇಸ್ ಬಿಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಸಿಂಕ್, ನಾರ್ಮಲ್ ಫೈಬರ್ ಸಿಂಕ್ ಇದು. ಈ ಕಡೆ ಬಂದರೆ ಹಾಲ್ ಸ್ಪೇಷಿಯಸ್ ಆಗಿದೆ, ಸಫಿಷಿಯಂಟ್ ಸ್ಪೇಸ್. ಟಿವಿ ಕ್ಯಾಬಿನ್ ದೊಡ್ಡದಾಗಿ ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ಸ್ಟೋರೇಜ್ ಬಂದಿದೆ ಟಿವಿ ಕ್ಯಾಬಿನ್ಗೆ, ಎಲ್ಲ ಸಾಫ್ಟ್ ಕ್ಲೋಜರ್. ಆ್ಯಂಡ್ ಇಲ್ಲೂ UPS ಇಟ್ಕೊಳ್ಳೋಕ್ಕೆ ಅಥವಾ ಬೇರೆ ಏನಾದ್ರು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಇದೆ ಸ್ಟೇರ್ಸ್ ಕೆಳಗೆ. ಆ್ಯಂಡ್ ಹೈಲೈಟ್ ಅಂದರೆ ನಮಗೆ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸಿಂಪಲ್ ಡಿಸೈನ್ ಮಾಡಿಸಿದ್ದೀವಿ, ಎಲಿಗೆಂಟಾಗಿ ಕಾಣ್ತದೆ. ಸೊ ನಮ್ಮ ಮನೆ ಹೈಲೈಟ್ ಅಂದರೆ ನಮಗೆ ಪೂಜಾ ಇದೆ. ಸೊ ಡೋರ್ ಫುಲ್ ಟೀಕಿಂದ ಮಾಡಿರೋದು. ಆ್ಯಂಡ್ ವುಡನ್ ಕಾರ್ವಿಂಗ್ಸ್ ಮಾಡಿಸಿದ್ದೀವಿ ದೀಪದ್ದು, ವಿಚ್ ಹೈಲೈಟ್ಸ್ ದ ಲುಕ್. ಒಳಗಡೆ ಅಕ್ವಾಗ್ರೀನ್ದು ಗ್ರನೇಟ್ ಹಾಕಿದ್ದೀವಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಲೈಟ್ ಕೊಟ್ಟಿದ್ದೀವಿ. ಸೊ ಸಿಂಪಲ್ ಡಿಸೈನ್ ಇದೆ. ಇಲ್ಲಿ ದೇವ್ರ ಫೋಟೋ ಇಟ್ಕೊಬೋದು, ವಿಚ್ ಲುಕ್ಸ್ ನೈಸ್. ಮೇಲೆ ಗೋಪುರ ಇದೆ, ಅದೇ ಹೈಲೈಟ್. ಸೊ ಕಮಿಂಗ್ ಟು ಪೇರೆಂಟ್ಸ್ ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿದೆ, ಕಿಚನ್ ಪಕ್ಕ. ಸೊ ಇಲ್ಲಿ ಸಫಿಷಿಯಂಟ್ ಸ್ಪೇಸ್ ಇದೆ. ಒಂದು ಬೆಡ್ ಹಾಕೊಂಡ್ರು ನಮಗೆ ಅಲ್ಲಿ ಸುಮಾರು ಸ್ಪೇಸ್ ಸಿಗುತ್ತೆ. ಇದು ಮೇಲ್ಗಡೆ ವಾರ್ಡ್ರೋಬ್, ಲಾಂಗ್ ಹ್ಯಾಂಡಲ್ಸ್ ಕೊಡಿಸಿದ್ದೀವಿ. ವಿತ್ ಲಾಂಗ್ ಹ್ಯಾಂಡಲ್ಸ್ ಕಬರ್ಡ್. ಒಳಗಡೆ ಗ್ರೂಮ್ ಮಾಡಿ ಸ್ಟ್ರಿಪ್ ಲೈಟ್ಸ್ ಹಾಕಿದ್ದಾರೆ. ಇದು ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಸಫಿಷಿಯಂಟ್ ಸ್ಪೇಸ್ ಇದೆ ಒಳಗೆ. ಆ್ಯಂಡ್ ಇಲ್ಲಿ ನಾವು ಫ್ರಿಡ್ಜ್ ಇಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫ್ರಿಡ್ಜ್ಗೆ ಸ್ಪೇಸ್ ಬಿಟ್ಬಿಟ್ಟು ಇಲ್ಲಿ ಶೋಕೇಸ್ ಯೂನಿಟ್ ಥರ ಸಿಂಪಲ್ ಡಿಸೈನ್ ಗೋಲ್ಡ್ ಫ್ರೇಮ್ ಥರ ಬಳಸಿದ್ದೀವಿ. ಆ್ಯಂಡ್ ಇಲ್ಲೂ ನಾವು ಸ್ಟೋರೇಜ್ ಇಟ್ಕೊಬೋದು ಏನಾದರೂ. ಆ್ಯಂಡ್ ಇದು ಕಾಮನ್ ಬಾತ್ರೂಮ್ ಅಟ್ಯಾಚ್ ಇದೆ. ವಾಶ್ ಬೇಸಿನ್, ಶವರ್ ಆ್ಯಂಡ್ ಕಮೋಡ್ ಕಂಪ್ಲೀಟ್ ಆಗಿದೆ. ಎಲ್ಲ ಜಾರ್ಬಾರ್ಸ್. ಸೊ ಸೆಕೆಂಡ್ ಫ್ಲೋರ್ ಹೋಗೋಣ.
ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ ವಿತ್ SS ರೈಡಿಂಗ್ಸ್. ಫುಟ್ ಲೈಟ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಸೆಕೆಂಡ್ ಫ್ಲೋರ್. ಇದು ಲಿವಿಂಗ್ ಏರಿಯಾ. ಸ್ಮಾಲ್ ಸ್ಪೇಸ್ ಇದೆ. ಒಂದು ಸೋಫಾ ಹಾಕೋಬೋದು ಆ್ಯಂಡ್ ಒಂದು ಫ್ಯಾನ್ಸಿ ಫಿಟ್ಟಿಂಗ್ ಹಾಕಿದ್ದೀವಿ. ಲೈಟ್ ಚೇಂಜ್ ಆಗುತ್ತೆ. ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಫ್ರೆಂಚ್ ವಿಂಡೋ ಇದೆ. ಸೊ ಫ್ರೆಂಚ್ ಡೋರ್ ಆಗಿರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಸೆಕೆಂಡ್ ಫ್ಲೋರ್ಗೆ. ಇದು ಬ್ಯಾಲ್ಕನಿ. ಸೊ ಬ್ಯಾಲ್ಕನಿಲಿ ಸನ್ಲೈಟ್ ಸ್ವಲ್ಪ ಅವಾಯ್ಡ್ ಆಗೋಕ್ಕೆ ಜಾಲಿ ಬ್ರೇಕ್ ಹಾಕಿದ್ದಾರೆ. ಬೇಕಾದ್ರೆ ಇಲ್ಲಿ ಚೇರ್ ಹಾಕ್ಕೊಂಡು ವಿ ಕ್ಯಾನ್ ಸಿಟ್. ಆ್ಯಂಡ್ ನಮ್ಮದು ಕಾರ್ನರ್ ಸೈಟ್ ಆಗಿರೋದ್ರಿಂದ 2 ರೋಡ್ ಕನೆಕ್ಟಿವಿಟಿ ನಮಗೆ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಸೈಟ್ ಆಪೋಸಿಟ್ ಸೆಂಟ್ ರೋಸೆಲ್ಲೋ ಸ್ಕೂಲ್ ಇದೆ. ಸೊ ತುಂಬ ಪೀಸ್ಫುಲ್ ನಮ್ಮ ಏರಿಯಾ. ಬಟ್ ಸ್ಕೂಲ್ ಇದ್ದಾಗ ಸ್ವಲ್ಪ ಗಲಾಟೆ ಅಷ್ಟೇ. ಸೊ ನೆಕ್ಸ್ಟ್ ಗೆಸ್ಟ್ ಬೆಡ್ರೂಮ್ ಹೋಗೋಣ. ಸೇಮ್ ಪೇರೆಂಟ್ಸ್ ಬೆಡ್ರೂಮ್ ಥರನೇ ಸೇಮ್ ಸ್ಪೇಸ್. ಒಂದು ಮಂಚ ಹಾಕೊಬೋದು, ಒಂದು ಕಾಟ್ ಹಾಕೊಂಡ್ರು ಸಫಿಷಿಯಂಟ್ ಸ್ಪೇಸ್ ಇದೆ. ಕೆಳಗಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಹಾಕ್ಸಿದ್ದೀವಿ ವಾರ್ಡ್ರೋಬ್ಗೆ. ಇಲ್ಲೆಲ್ಲ ಟೆಕ್ಸ್ಚರ್ಡ್ ಲ್ಯಾಮಿನೇಟ್ ಹಾಕಿದ್ದಾರೆ. ನಾವು ಮಾಡಿಸಿರೋ ವುಡ್ ವರ್ಕ್ ಕಂಪ್ಲೀಟ್ಲಿ ಏನೊಂದು ಫ್ಯಾಕ್ಟ್ರಿ ಫಿನಿಶ್. ಕೆಳಗಡೆ ಥರನೇ ಸ್ಕ್ರೂ ಗ್ರಿಲ್ಲಿಂಗ್ ಮಾಡಿಕೊಂಡು ಸ್ಟ್ರಿಪ್ ಲೈಟ್ಸ್ ಹಾಕಿದ್ದಾರೆ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಅರಿಷ್ಟು ವಾರ್ಡ್ರೋಬ್ ಮಾಡಿಸಿದ್ದೀವಿ. ಸೊ ಇದು ಗ್ಲಾಸ್ ಫಿನಿಶ್ ಬರುತ್ತೆ. ತುಂಬ ಸ್ಪೇಸ್ ಇದೆ. ಟಾಪ್ ಟು ಸೀಲಿಂಗ್ ಮಾಡಿಸಿದ್ದೀವಿ. ಸಫಿಷಿಯಂಟ್ ಕಂಪ್ಲೀಟ್ ಸ್ಟೋರೇಜ್ ಇದೆ. ಇನ್ನು ಲೈಟಿಂಗ್ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಸ್ಪೇಸ್ ಜಾಸ್ತಿ ಬೇಕು ಅಂತ ಹೇಳಿದಕ್ಕೆ ನಮಗಿಲ್ಲಿ ಡ್ರಾವರ್ಸ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಜರ್. ಇದು ಅಕ್ರಾಲಿಕ್ ಫಿನಿಶ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೇ ವಿಂಡೋ ಮಾಡಿದ್ದಾರೆ. ವಿಂಡೋಯಿಂದ ನಮಗೆ ತುಂಬ ಚೆನ್ನಾಗಿ ವೆಂಟಿಲೇಷನ್ ಅಥವಾ ಲೈಟಿಂಗ್ ಸಿಗುತ್ತೆ. ಬೇ ವಿಂಡೋ ಮಾಡಿರೋದ್ರಿಂದ ಇಲ್ಲಿ ಕೆಳಗಡೆನೂ ನಮ್ಗೆ ಸ್ಟೋರೇಜ್ ಸಿಗುತ್ತೆ. ಆ್ಯಂಡ್ ವಿ ಕ್ಯಾನ್ ವ್ಯೂ ಸಿಟಿಂಗ್ ಹಿಯರ್ ಫ್ರಮ್ ದ ರೂಮ್. ಆ್ಯಂಡ್ ಇಲ್ಲೂ ನಮಗೆ ಡ್ರಾವರ್ಸ್ ಕೊಟ್ಟಿದ್ದಾರೆ. ಕಾಟ್ ನಾವೇ ಮಾಡಿಸಿರೋದು. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಹೆಡ್ಬೋರ್ಡ್ ಮಾಡಿಸಿದ್ದೀವಿ ವಿತ್ ವಾಲ್ಪೇಪರ್. ಇದೊಂದು ವಾಲಿಗೆ ಮಾತ್ರ ವಾಲ್ಪೇಪರ್ ಹಾಕ್ಸಿದ್ದೀವಿ. ಆ್ಯಂಡ್ ಇದು ಕಸ್ಟಮೈಸ್ ಮಿರರ್ ನಾವೇ ಮಾಡಿಸಿರೋದು ವಿತ್ ಲೈಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡೈಲಿ ಯೂಸ್ ಪ್ರಾಡಕ್ಟ್ಸ್ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬೇರೆ ರೂಮ್ಸ್ಗೂ ಮಿರರ್ಸ್ ಹಾಕಬೇಕು, ಅದರಿಂದ ಇನ್ಸ್ಟಾಲ್ ಆಗಿಲ್ಲ. ಆ್ಯಂಡ್ ಈ ಕಾಟ್ ಹೈಡ್ರಾಲಿಕ್ ಬೆಡ್ ಇರೋದ್ರಿಂದ ಇದನ್ನು ಫುಲ್ ಮಾಡಿ ಒಳಗಡೆ ಸ್ಟೋರೇಜ್ ಇದೆ. ಬೆಡ್ಶೀಟ್ಸ್, ಪಿಲ್ಲೋಸ್ ಎಲ್ಲನೂ ಸ್ಟೋರ್ ಮಾಡ್ಕೊಬೋದು. ಸೊ ಇಲ್ಲೂ ನಮಗೆ ಸಫಿಷಿಯಂಟ್ ಸ್ಟೋರೇಜ್ ಸಿಗುತ್ತೆ. ಸೊ ಇದು ಸ್ಟೋರೇಜ್ ಏರಿಯಾ. ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಸ್ಪೇಸ್ ಇದೆ. ಆ್ಯಂಡ್ ಏನಾದರೂ ಶೋಕೇಸ್ ಮಾಡೋಕ್ಕೂ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಇದೆಲ್ಲ ಫಸ್ಟ್ ಓಪನ್ ಇದೆ. ಇದು ಎಲ್ಲ ಕಂಪ್ಲೀಟ್ ಅಕ್ರಾಲಿಕ್ ಫಿನಿಶ್. ಆ್ಯಂಡ್ ಇದು ಸೆಕೆಂಡ್ ಫ್ಲೋರ್ ಬಾತ್ರೂಮ್. ಪ್ಲೇಸ್ಮೆಂಟಲ್ಲಿ ಡಿಫ್ರೆಂಟ್ ಇದೆ, ಬಟ್ ಸೇಮ್ ಅದೇ ಥರ ಫಸ್ಟ್ ಫ್ಲೋರ್ ಥರನೇ. ವಾಶ್ ಬೇಸಿನ್, ಮಿರರ್ ಆ್ಯಂಡ್ ಶಾವರ್. ಹೋಗೋಣ. ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ ಲೈಟಿಂಗ್ಗೋಸ್ಕರ. ಆ್ಯಂಡ್ ಈ ಸ್ಪೇಸ್ ನಾವು ವಾಷಿಂಗ್ ಮಿಷಿನ್ ಇಡೋಕ್ಕೆ. ಸೊ ಇಲ್ಲಿ ಇನ್ನೂ ಇಟ್ಟಿಲ್ಲ, ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಕ್ಕೆ ಅಂತ ಸ್ಪೇಸ್ ಬಿಟ್ಟಿದ್ದೀವಿ.
ಸೊ ಇದು ನಮ್ಮ ಬ್ಯಾಲ್ಕನಿ, ಸಾರಿ ಟೆರೆಸ್. ಸಫಿಷಿಯಂಟ್ ಸ್ಪೇಸ್ ಇದೆ, ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಒಂದು ರೂಮ್ ಇಟ್ಟಿದ್ದೀವಿ. ಬೆಡ್ರೂಮ್ ಸಿಂಪಲ್ ಆಗಿ ಒಂದು ರೂಮ್ ಮಾಡಿದೀವಿ ಅಷ್ಟೇ, ಫಾರ್ ಸ್ಟೋರೇಜ್ ಪರ್ಪಸ್ ಆ್ಯಂಡ್ ರಿಲೇಟಿವ್ಸ್ ಏನಾದರೂ ಬಂದಾಗ ಇರೋಕ್ಕೆ. ನಾರ್ಮಲ್ ರೂಮ್ ಅಷ್ಟೇ. ಆ್ಯಂಡ್ ಅಲ್ಲಿ ಸ್ಟೋರೇಜ್ಗೆ ಒಂದು ಸಜ್ಜ ಥರ ಕೊಟ್ಟಿದ್ದೀವಿ ಅಷ್ಟೇ. ಆ್ಯಂಡ್ ಇಲ್ಲಿಗೋಸ್ಕರನೇ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದೀವಿ, ಇಂಡಿಯನ್ನು. ಸಿಂಪಲ್ ನಾರ್ಮಲ್ ಬಾತ್ರೂಮ್ ಅಷ್ಟೇ. ಆ್ಯಂಡ್ ಇದು ಹೆಡ್ ಟ್ಯಾಂಕ್ ಇಡೋಕ್ಕೆ, ವಾಟರ್ ಟ್ಯಾಂಕ್. ಸೊ ಆ ರೂಮ್ ಮೇಲೆ ವಾಟರ್ ಟ್ಯಾಂಕ್ಸ್ ಇಟ್ಟಿದ್ದೀವಿ. ಸೋಲಾರ್ ಬರುತ್ತೆ, ಅದಿಲ್ಲೇ ಪ್ಲೇಸ್ ಮಾಡ್ತೀವಿ. ಬಟ್ ಇನ್ನೂ ಸೋಲಾರ್ ಟ್ಯಾಂಕ್ ಹಾಕಿಲ್ಲ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಫ್ರಮ್ ಟಾಪ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ನಮ್ಮ ಪುಟಾಣಿ ಮನೆ ಹೋಮ್ ಟೂರ್. ನಾವಿನ್ನೂ ಶಿಫ್ಟ್ ಆಗಿಲ್ಲ, ಶಿಫ್ಟ್ ಆದಮೇಲೆ ಇನ್ನೊಂದು ವಿಡಿಯೋ ಖಂಡಿತ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸ ಚಾನಲ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.